ನಮ್ಮ ಹಕ್ಕು ಅಂಥೇಳಿ ನಾನು ಕಳೆದ ವರ್ಷ ಇದೇ ಒಂದು ರೀತಿ ಒಂದು ವಿಡಿಯೋ ಮಾಡಿ ಜಿಲ್ಲಾಧಿಕಾರಿಗಳಿಗೆ, ಯಾದಗಿರಿ ಜಿಲ್ಲಾಧಿಕಾರಿಗಳಿಗೆ ನಾನೊಂದು ಮನವಿ ಕೊಟ್ಟಿದ್ದೆ. ನಮ್ಮ ನೀರು ನಮ್ಮ ಹಕ್ಕು. ಏನಪ್ಪ ಇದು ನಮ್ಮ ನೀರು ನಮ್ಮ ಹಕ್ಕು ಅಂತಂದರೆ, ಯಾದಗಿರಿ ನಗರದ ಹೊರ ವಲಯದಲ್ಲಿರುವ ನೀವು ದೃಶ್ಯಗಳಲ್ಲಿ ಭೀಮಾ ನದಿ ಇದೆ. ಈ ಒಂದು ಭೀಮಾ ನದಿ ನಗರದಲ್ಲಿದ್ದರೂ ಸಹ ನಗರದ ನಿವಾಸಿಗಳಿಗೆ ಪ್ರತಿದಿನ ನೀರು ಕುಡಿಯೋಕ್ಕೆ ಸಿಗುವುದಿಲ್ಲ. ಹಾಗಾಗಿ ನಾನು ಕಳೆದ ವರ್ಷ 2024ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದೆ, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ. ನಮಗೆ ಭೀಮಾ ನದಿ ಇದ್ದರೂ ಸಹ ಯಾವುದೇ ತರಹದ ನೀರು ಕುಡಿಯೋಕ್ಕೆ ಸಿಗ್ತಾ ಇಲ್ಲ. ಯಾದಗಿರಿ ನಗರದ ನಿವಾಸಿಗಳಿಗೆ ದಯಮಾಡಿ ನೀವು ಪ್ರತಿದಿನ ನೀರು ಕೊಡಿ ಅಂತೇಳಿ ನಾನು ಮನವಿ ಮಾಡಿದೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ನಮಗೆ ಭರವಸೆ ಕೊಟ್ಟಿದ್ದರು, ನಾವು ಡಿಸೆಂಬರ್ ಇಲ್ಲ ಜನವರಿ ಕೊನೆಯ ವಾರದಲ್ಲಿ ನೀರು ಕೊಡ್ತೇವೆ ಅಂತೇಳಿ. ಆದರೆ ಈಗ ಡಿಸೆಂಬರ್ನೂ ಹೋಗಿದೆ, ಜನವರಿ ಹೋಗಿದೆ, ಫೆಬ್ರವರಿ ಹೋಗಿದೆ, ಈಗ ಮಾರ್ಚ್ ಬಂದಿದೆ. ದಯಮಾಡಿ ಮತ್ತೊಮ್ಮೆ ನಾನು ನಿಮ್ಮ ಹತ್ರ ಮನವಿ ಮಾಡ್ತೇನೆ, ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ನಗರಸಭೆ ಅಧಿಕಾರಿಗಳಲ್ಲಿ, ನಗರಸಭೆ ಅಧ್ಯಕ್ಷರಲ್ಲಿ. ಏನಪ್ಪ ಅಂತಂದರೆ, ಇವು ಕಳೆದ 1 ವರ್ಷ ಅಂತ ಕಾಮಗಾರಿ ಆಗ್ತಾಯಿದೆ. ದಯಮಾಡಿ ಈ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ನಗರದ ನಿವಾಸಿಗಳಿಗೆ ಪ್ರತಿದಿನ ನೀರು ಕೊಡಬೇಕಂತ ನನ್ನ ಮನವಿ.